ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಇವತ್ತೂ ಕೂಡ ಅಲ್ಲಿ ಕಳೆಬರಹಗಳನ್ನ ಪತ್ತೆ ಹಚ್ಚುವಂತ ಕಾರ್ಯ ನಡೀತಾ ಇದೆ. ಇನ್ಫ್ಯಾಕ್ಟ್ ಇವತ್ತೂ ಕೂಡ ಕೆಲ ಕಳೆಬರಹಗಳು ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮನುಷ್ಯನ ಬುರುಡೆ ಅಸ್ಥಿಪಂಜರದ ಅವಶೇಷ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೂಳೆಗಳನ್ನ ಪರಿಶೀಲನೆ ನಡೆಸ್ತಾ ಇದೆ ಸದ್ಯ FSL ಟೀಮ್. ಭೂಮಿ ಮೇಲೆಯೇ ಅಲ್ಲಲ್ಲಿ ಬಿದ್ದಿರುವ ಅವಶೇಷಗಳು ಇದು ಅಂತೇಳಿ ತಿಳಿದು ಬರ್ತಾ ಇದೆ. ಅಗೈನ್ ನಿನ್ನೆ ರೀತಿಯಾಗಿನೇ ಸ್ಥಳದಲ್ಲಿ ಮಹಜರು ನಡೆಸ್ತಾ ಇದೆ SIT ತಂಡ. ಬಂಗ್ಲೆಗುಡ್ಡದ ಕಾಡಿನಲ್ಲಿ ಮತ್ತೆರಡು ಕಳೆಬರಗಳು ಈಗ ಹೀಗೆ ಪತ್ತೆ ಆಗಿದೆ. ಇದು ಸಹಜವಾಗಿ ಬೇರೆ ಬೇರೆ ತರನಾದ ಗುಮಾನಿಯನ್ನ ಹುಟ್ಟಿಸ್ತಾ ಇದೆ. ಸೌಜನ್ಯ ಅವರ ಮಾವ ವಿಠಲಗೌಡ ಅವತ್ತು ಮಾಡಿದಂಥ ಆರೋಪ, ಆತನನ್ನ ಈ ಬುರುಡೆ ಕೊಟ್ಟಿದ್ದ ಆತನೇ ಅಂತ ಗೊತ್ತಾಗಿ ಅಲ್ಲಿಗೆ ಆತನನ್ನ ಮಹಜರು ಮಾಡೋಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಾನು ನೋಡಿದೆ, ಬಹಳಷ್ಟು ಅಸ್ಥಿಪಂಜರಗಳು ಹಾಗೆ ಮೇಲ್ಮೇಲೆ ಬಿದ್ದಿದ್ವು, ಮಕ್ಕಳುಗಳ ಮೂಳೆ ಕಣ್ಣಂಗೆ ಆಗ್ತಾ ಇತ್ತು. ಮತ್ತೆ ಆತ ಇನ್ನೊಂದು ವಿಚಾರ ಹೇಳಿದರೆ, ಕೆಲ ಮಡಿಕೆಗಳಿತ್ತು, ಅಂದರೆ ಈ ವಾಮಾಚಾರದ ರೀತಿಯಾಗಿ 5-6 ಮಡಿಕೆಗಳಿತ್ತು ಅಂತ. ಹಾಗಾಗಿ ಇದು ವಾಮಾಚಾರಕ್ಕಾಗಿ ಅಲ್ಲಿ ತಂದು ಹಾಕಿರುವಂಥ ಬಾಡಿಗಳು ಅಥವಾ ಈ ಹಿಂದೆ ಕೇಳಿಬಂದಿದ್ದಂಥ ಆರೋಪದ ಮುಂದುವರೆದ ಭಾಗನೋ ಬಹಳ ಗುಮಾನಿ ಹುಟ್ಟಿಸ್ತಾ ಇದೆ. ಇನ್ನು ಬಂಗ್ಲೆಗುಡ್ಡ ಕಾಡಿನಿಂದ SIT ಈಗಾಗಲೇ ಮೂಳೆಗಳನ್ನ ಸಂಗ್ರಹಿಸಿದ್ದು, ಕಳೆಬರ ಅವಶೇಷಗಳು ಕೂಡ ಪೊಲೀಸ್ ವಾಹನಕ್ಕೆ ಈಗ ಶಿಫ್ಟ್ ಮಾಡಲಾಗಿದೆ. ಕಳೆಬರ ಪೈಪ್ನಲ್ಲಿ ಸಂಗ್ರಹಿಸಿದ SIT ಟೀಮ್ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಇದೇ ಪೈಪ್ಗಳಲ್ಲಿ ಇವತ್ತು ಸಿಕ್ಕಂತ ಕಳೆಬರಗಳನ್ನ ಸಂಗ್ರಹ ಮಾಡಲಾಗಿದೆ. ನಂತರ ಅದನ್ನ FSLಗೆ ಕಳುಹಿಸಲಾಗುತ್ತೆ. ಅಲ್ಲಿ ಸಿಕ್ಕಂತಹ ಮೂಳೆ ಕಳೆಬರ ಹಾಗೆ ಅಲ್ಲಿನ ಮಣ್ಣಿನ ಅವಶೇಷಗಳಡಿ ಸಿಕ್ಕಿರುವಂತಹ ವಿಚಾರದ ಬೆನ್ನಲ್ಲೇ ಅದನ್ನು ಕೂಡ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿ ಇದು ಅಲ್ಲಿದ್ದೇನೆ ಮೂಳೆ ಸಿಕ್ಕಿರಬಹುದಾದ ಅಥವಾ ಬೇರೆ ಯಾರಾದ್ರೂ ತಂದು ಇಲ್ಲಿಗೆ ಏನಾದರೂ ಈ ಮೂಳೆಗಳನ್ನ ಎಸೆದಿದ್ದಾರಾ ಏನು ಎತ್ತ ಇದೆಲ್ಲದರ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ. ಈಗಾಗಲೇ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲಿರುವಂತಹ ಸ್ಥಳೀಯರು ಕೂಡ ಅಲ್ಲಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಅರಣ್ಯಾಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ, SIT ಅಧಿಕಾರಿಗಳು, FSL ತಂಡ. ಜೊತೆಗೆ ನಿನ್ನೆ ನಾವು ಗಮನಿಸ್ತಾ ಇದ್ವಿ, ಅಲ್ಲಿ ಮೇಲ್ಭಾಗದಲ್ಲಿ ಮೂಳೆಗಳು ಸಿಕ್ಕಿರೋದ್ರಿಂದಾಗಿ ಹಲವು ಅವಶೇಷಗಳಡಿ ಇನ್ನಷ್ಟು ಮೂಳೆಗಳು ಸಿಗಬಹುದಾದಂತಹ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟು 7 ಅಸ್ಥಿಪಂಜರಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಟ್ಟು 7 ತಲೆಬುರುಡೆಗಳು ಮಾನವನ ಅಸ್ಥಿಪಂಜರವನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ 5 ತಲೆಬುರುಡೆ, ಇವತ್ತು 2 ತಲೆಬುರುಡೆ ಮಾನವನ ಅಸ್ಥಿಪಂಜರಗಳನ್ನ ಹೀಗೆ SIT ಟೀಮ್ ಸಂಗ್ರಹಿಸ್ತಾ ಇದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಲ್ಲಿ ಅಲ್ಲಿಗೆ 7 ಅಂದ್ರೆ ನಿನ್ನೆ 5 ಕಡೆ ಮೂಳೆಗಳು ಸಿಕ್ಕಿದೆ ಅಂತ ಮೊದಲಿಗೆ ನಮಗೆ ಸಿಕ್ಕಿದ್ದಂತ ಮಾಹಿತಿ. ಬಟ್ ಅದರಲ್ಲಿ ಎಷ್ಟು ಮೂಳೆಗಳು ಅಂದ್ರೆ ಎಷ್ಟು ದೇಹಕ್ಕೆ ಸಂಬಂಧಪಟ್ಟಾಗಿನ ಮೂಳೆಗಳು ಅದೆಲ್ಲ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಬಟ್ ಇವಾಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರವಾಗಿ ಒಟ್ಟು 7 ಕಡೆ ಅಂದ್ರೆ ಒಟ್ಟು 7 ಬುರುಡೆಗಳು, ತಲೆಬುರುಡೆಗಳೇ 7 ಸಿಕ್ಕಿದೆ. ತಲೆಬುರುಡೆ 7 ಸಿಕ್ಕಿದೆ ಅಂತಂದ್ರೆ ಸಹಜ ಅದು 7 ಮಂದಿಗೆ ಸೇರಿದಂತ ಅಸ್ಥಿಪಂಜರ ಅಂತ ಹೇಳಿ. ಬಟ್ ಯಾರು ತಂದು ಹಾಕಿದ್ದು, ಯಾಕೆ ತಂದು ಹಾಕಿದ್ದು? ವಾಮಾಚಾರ ಅಲ್ಲಿ ಏನಾದರೂ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತಾ? ಸೌಜನ್ಯ ಮಾವನ ಗುಮಾನಿ ರೀತಿಯಾಗಿ, ಅಥವಾ ಈ ಹಿಂದೆ ಧರ್ಮಸ್ಥಳದ ಸುತ್ತಮುತ್ತ ಹಿಂಗೆಲ್ಲ ಆಗ್ಬಿಟ್ಟಿದೆ ಮತ್ತೊಂದು ಅನ್ನುವಂಥ ರೀತಿಯಂಥ ಆರೋಪಗಳೇನಿತ್ತಲ್ಲ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗಿನ ಮುಂದುವರೆದ ಭಾಗನ ನಾನು ಆಗ್ತಾನೆ ಹೇಳಿದಾಗೆ, ಅಥವಾ ಅಂಥ ಆರೋಪಗಳಿಗೆ ಸಂಬಂಧಪಟ್ಟ ಹಾಗಿನ ಬಾಡಿಗಳ ಇದು ಬಹಳ ಗುಮಾನಿಯನ್ನು ಹುಟ್ಟಿಸ್ತಾ ಇದೆ. ಆಮೇಲೆ ಇದು SIT ಟೀಮೇ ಈ ತನಿಖೆಯನ್ನು ಮುಂದುವರಿಸುತ್ತಾ ಅಥವಾ ಇದನ್ನ ಪ್ರತ್ಯೇಕವಾಗಿ ಪೊಲೀಸರು ಏನಾದ್ರು ತನಿಖೆ ನಡೆಸ್ತಾರಾ? SIT ಟೀಮೇ ಅಂತಾನೆ ಹಿಂದೆ ಕೇಳಬಹುದಂತ ಆರೋಪಗಳಿಗೆ ಸಂಬಂಧಪಟ್ಟ ಹಾಗಿನ ತುಲನೆ ಏನಾದರೂ ಇದ್ರೆ ಅಥವಾ ಹೋಲಿಕೆ ಏನಾದರೂ ಇದ್ರೆ SIT ಟೀಮೇ ತನಿಖೆ ನಡೆಸಬಹುದು. ಬಟ್ ಅಥವಾ ಇದನ್ನು ಸಮಗ್ರ ತನಿಖೆಯ ಒಂದು ಭಾಗವಾಗಿ ನಡೆಸುವಂತ ನಿಟ್ಟಿನಲ್ಲೂ ಕೂಡ SITನೇ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಹೀಗೆ ನಿನ್ನೆಯಿಂದ ಸಿಗ್ತಾ ಇರುವಂತ ಮೂಳೆಗಳು, ತಲೆಬುರುಡೆಗಳು, ಇದು ಒಟ್ಟು ಪ್ರಕರಣಕ್ಕೆ ಮತ್ತೊಂದು ರೀತಿಯ ಅಂತ ತಿರುವನ್ನ ಕೊಡ್ತಾ ಇದೆ. ಆಮೇಲೆ ಇವತ್ತು ವಿಚಾರ ಅಂತ ಅಂದ್ರೆ ಬಹುಶಃ ಶಕುಂತಲಾ ಇವತ್ತು ಏನು ಕರ್ಕೊಂಡು ಹೋದಾಗಿಲ್ಲ ಅಂತ ಕಾಣಿಸುತ್ತೆ ವಿಠಲ ಗೌಡ ಅವರನ್ನ. ಅಂದ್ರೆ ನಿನ್ನೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು, ಇದು ವಿಠಲ್ ಗೌಡ ಮಾಡಿದಂತ ಆರೋಪ, ಅಲ್ಲಿ ನೋಡಿ ಅಲ್ಲೆಲ್ಲ ಬುರುಡೆಗಳಿದಾವೆ ಅಂತ ಹೇಳ್ಕೊಂಡ್ಬಿಟ್ಟು. ಹಾಗಾಗಿ ವಿಠಲ್ ಗೌಡನ್ ಯಾಕೆ ಸ್ಥಳಕ್ಕೆ ಕರ್ಕೊಂಡು ಹೋಗಿಲ್ಲ ಇವರು ಇದನ್ನೆಲ್ಲ ಶೋಧ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂಥದ್ದಿತ್ತು. ಬಹುಶಃ ಇವತ್ತು ಕರ್ಕೊಂಡು ಹೋಗಿಲ್ಲ. ಬಹುಶಃ SIT ಟೀಮ್ಗೆ ಅದ್ರ ಅವಶ್ಯಕತೆ ಇಲ್ಲಿ ಬೀಳಲಿಲ್ಲ ಅಂತ ಕಾಣಿಸುತ್ತೆ. ಅಥವಾ ಈ ಮೂಳೆ ಯಾವ ಕಾರಣಕ್ಕಾಗಿ ಬಿದ್ದಿರ್ಬೋದು ಏನು ಎತ್ತ ಅನ್ನುವಂಥ ಗುಮಾನಿ ಅಥವಾ ಒಂದು ಪ್ರಾಥಮಿಕ ಮಾಹಿತಿ ಈಗ ಆಲ್ರೆಡಿ SITಗೆ ಇರ್ಬೋದು ಅಂತ ಕಾಣಿಸುತ್ತೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಅಶೋಕ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಪೃಥ್ವಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಬ್ರು ಕೂಡ ಬೇರೆ ಬೇರೆ ಸ್ಥಳದಿಂದ ಆ ಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ನಮಗೆ ನೀಡ್ತಾ ಹೋಗ್ತಾರೆ. ಮೊದಲಿಗೆ ಪೃಥ್ವಿಯನ್ನ ನಾವು ಸಂಪರ್ಕ ಮಾಡೋಣ. ಪೃಥ್ವಿ, ನಿನ್ನೆ 5 ಬುರುಡೆಗಳು, ಇವತ್ತು 2 ಬುರುಡೆ, ಅಂದ್ರೆ 7 ತಲೆ ಬುರುಡೆ ಅಂತ ಅಂದ್ರೆ 7 ಬಾಡಿ ಅಂತೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು ಅಂತ ಕಾಣಿಸುತ್ತೆ. ಏನಿದ್ರು ತನಿಖೆ ವ್ಯಾಪ್ತಿಯನ್ನ ಅಥವಾ ಈ ಶೋಧದ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತರಿಸಬೇಕಂತ ಅನಿವಾರ್ಯತೆ ಇದೆ ಅನ್ನುವಂಥ ಸೂಚನೆನ ಇದು? ಏನ್ ಕತೆ, ಇವತ್ತು ಏನೇನ್ ಆಗ್ತಾ ಇದೆ ಪೃಥ್ವಿ?
ಮಲ್ತೇಶ್, ಸದ್ಯಕ್ಕೆ ನಿನ್ನೆ 5 ಕಡೆ ಮತ್ತೆ ಇವತ್ತು 2 ಕಡೆ ಈ ಒಂದು ತಲೆಬುರುಡೆ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಈ ಒಂದು ಏನು ಬಂಗ್ಲಗುಡ್ಡದ ಮೇಲ್ಮೈಯಲ್ಲಿ ಸಿಕ್ಕಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಆ ಒಂದು ಬಂಗ್ಲಗುಡ್ಡದಲ್ಲಿ ಆ ಒಂದು ಸಿಕ್ಕಿರುವಂತಹ ಅಂದರೆ ಏನು ಅಸ್ಥಿಪಂಜರಗಳಿದೆ ಅವನ್ನೆಲ್ಲವನ್ನೂ ಕೂಡ ಈಗ ತೆಗೆದುಕೊಂಡು ಹೋಗಿರುವಂಥದ್ದು. ನಿನ್ನೆ 5 ಕಡೆ ಸಿಕ್ಕಿದ್ದಂಥದ್ದು, ಇವತ್ತು 2 ಕಡೆ ಸಿಕ್ಕಿದೆ. ಇಲ್ಲಿ ನೋಡ್ಬೋದು ಬಂಗ್ಲಗುಡ್ಡ. ಸೊ ಬಂಗ್ಲಗುಡ್ಡದಿಂದ ಈಗಷ್ಟೇ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಸೊ ಈ ಒಂದು ಬಂಗ್ಲಗುಡ್ಡ ಪ್ರದೇಶ ಏನಿದೆ ಅಲ್ಲಿ ನಿನ್ನೆಯಿಂದ ಕಾರ್ಯಾಚರಣೆ ನಡೀತಾ ಇತ್ತು. ಸೊ ನಿನ್ನೆ 5 ತಲೆಬುರುಡೆಗಳು ಮತ್ತು ಕೆಲವೊಂದು ಅಸ್ಥಿಪಂಜರಗಳು ಸಿಕ್ಕಿದ್ದಂಥದ್ದು, ಮತ್ತು ಇವತ್ತು 2 ತಲೆಬುರುಡೆ ಮತ್ತು ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಒಂದು ಏನು ವಿಠಲಗೌಡ ಒಂದು ಆರೋಪವನ್ನು ಮಾಡಿದ್ದಂಥದ್ದು, ಅಂದರೆ ಅಲ್ಲಿ ಸಾಕಷ್ಟು ಬುರುಡೆಗಳು ಅಲ್ಲಿ ಇದೆ ಅಂತ ಹೇಳಿ ಆತ ಏನು ಆರೋಪವನ್ನು ಮಾಡಿದ್ದ. ಆ ಹಿನ್ನೆಲೆಯಲ್ಲಿ ಕೋರ್ಟು ಕೂಡ ಒಂದು ಡೈರೆಕ್ಷನನ್ನು SITಗೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಈಗ ಒಟ್ಟು 7 ತಲೆಬುರುಡೆಗಳು ಮತ್ತು 7 ಮಾನವರ ಈ ಅಸ್ಥಿಪಂಜರಗಳ ಪಂಜರದ ಅವಶೇಷ ಮೂಳೆಗಳು, ಅಂದರೆ ಮೂಳೆಗಳ ಅವಶೇಷ, ಅಂದರೆ ಒಂದು ಅಸ್ಥಿಪಂಜರದ ಪೂರ್ತಿ ಮೂಳೆಗಳಲ್ಲಿ ಪತ್ತೆ ಆಗಿಲ್ಲ, ಭಾಗಶಃ ಮೂಳೆಗಳು ಅಲ್ಲಿ ಪತ್ತೆ ಆಗಿರುವಂಥದ್ದು. ಸೊ ಒಂದು 7 ತಲೆಬುರುಡೆಗಳಂತೂ ಪತ್ತೆ ಆಗಿದೆ. ಅದರಲ್ಲಿ ಒಂದು ತಲೆಬುರುಡೆ ಅರ್ಧ ಇದ್ದಿದ್ದಂಥ ತಲೆಬುರುಡೆ ಪತ್ತೆ ಆಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡ ಇಂದು 2 ಬುರುಡೆ ಅಸ್ಥಿಪಂಜರಗಳು ಕೂಡ ಪತ್ತೆಯಾಗಿದೆ. ಬಂಗ್ಲೆಗುಡ್ಡದಲ್ಲಿ ಪೈಪ್ಗಳಲ್ಲಿ ಮೂಳೆಗಳನ್ನ ಈಗಾಗಲೇ SIT ಟೀಮ್ ಸಂಗ್ರಹ ಮಾಡಿಕೊಂಡಿದೆ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಬುರುಡೆಗಳನ್ನ ಹಾಕೊಂಡಿದ್ದು ಪೈಪ್ಗಳಲ್ಲಿ ಮೂಳೆಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡದ ಕಾಡಿನಲ್ಲಿ SIT ನಿರಂತರವಾದಂತಹ ಶೋಧವನ್ನ ನಡೆಸಿತು. ಬಂಗ್ಲೆಗುಡ್ಡದಲ್ಲಿ 2ನೇ ದಿನದ ಕಾರ್ಯಾಚರಣೆ ಇದೀಗ ಅಂತ್ಯವಾಗಿದೆ. ಇಂದಿನ ಮಹಜರು ಪ್ರಕ್ರಿಯೆ ಇದೀಗ ಅಂತ್ಯಗೊಳಿಸಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. 2 ತಲೆಬುರುಡೆಗಳು ಸಿಕ್ಕಿದೆ, ಅದನ್ನ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡಿದ್ದಾರೆ. ಇನ್ನು ಉಳಿದಂತಹ ಮೂಳೆಗಳನ್ನ ಕೂಡ ಪೈಪ್ನಲ್ಲಿ ಸಂಗ್ರಹ ಮಾಡಿಕೊಂಡು ಈಗ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳಿದು. ನೋಡಿ, ಅದೆಲ್ಲ ಶಕುಂತಲಾ ಬುರುಡೆ ಇಟ್ಕೊಂಡು ಹೋಗ್ತಾ ಇರೋದು. ಆ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಒಂದೊಂದು ಬುರುಡೆಯನ್ನು ಇಟ್ಕೊಂಡು ಹೋಗ್ತಾ ಇದೆ.